ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿಯ ಪಿಕೋ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ. ಯಾವುದೇ ಕುಚ್ಚು ಕಟ್ಟುವ ಜಂಜಾಟವೇ ಇಲ್ಲ. ಕುಚ್ಚು ಯಾರೆಲ್ಲ ಬೇಡ ಅಂತ ಇದ್ದೀರೋ ಅಂಥವ್ರಿಗೆ ಈ ಡಿಸೈನ್ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಮೇನ್ ಆಗಿ ಬೀಡ್ಸ್ ಕಲರ್ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಬಳಸುವಂಥ ಬೀಡ್ಸ್ ಬಂದು ಕ್ವಾಲಿಟಿ ಆಗಿರುತ್ತೆ, ಯಾವುದೇ ಒಂದು ಕಲರು ಶೇಡ್ ಆಗೋದಿಲ್ಲ. ಬಟ್ ಈ ಡಿಸೈನ್ಗೆ ಮೇನ್ ಆಗಿ ಬೇಕಿರುವಂಥ ಬೀಡ್ಸ್ ಬಂದು ಈ ಥರ ಡಿಸೈನ್ ಇರುವಂಥ ಪಿಕೋ ಬೀಡ್ಸ್ನ ತೊಗೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ವಿಡಿಯೋದಲ್ಲಿ ಕೆಲವು ಜುಮ್ಕಿ ಡಿಸೈನಲ್ಲಿ ಬೀಡ್ಸ್ನ ತೋರಿಸಿದ್ದೀನಿ ನಾನು. ಇದರಲ್ಲೇ ಡಿಸೈನ್ ಹಾಕಿ ತೋರಿಸ್ತೀನಿ ಅಂತ ಹೇಳಿದ್ದೆ, ಬಟ್ ಇವತ್ತು ಆ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ, ಒಂದು ಗ್ರ್ಯಾಂಡ್ ಬ್ರೈಡಲ್ ಲುಕ್ ಕೊಡುವಂಥ ಡಿಸೈನ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ತೊಗೊಂಡಿರೋಂಥದ್ದು ಈ ಡಿಸೈನ್ ಇರುವಂಥ ಬೀಡ್ಸು. ಆಮೇಲೆ ಲಕ್ಷ್ಮೀ ಕಾಸುಗಳನ್ನ ತೊಗೊಂಡಿದ್ದೀನಿ. ಇಲ್ಲಿ 2 ಕಲರು ಸ್ಟೋನ್ ಬೀಡ್ಸ್ಗಳನ್ನ ನಾನಿಲ್ಲಿ ತೊಗೊಂಡಿದ್ದೀನಿ. ನಾನು ಬಂದು ಗ್ರೀನ್ ಮತ್ತು ರೆಡ್ ಕಲರ್ ಆಯ್ಕೆ ಮಾಡ್ಕೊಂಡಿದ್ದೀನಿ ತೋರ್ಸೋಗೋಸ್ಕರ. ನೀವೇನಾದರೂ ಸೀರೆಗೆ ಟ್ರೈ ಮಾಡೋಂಗಿದ್ರೆ ನಿಮ್ಮ ಸ್ಯಾರಿ ಕಲರ್ ಯಾವುದಿದೆಯೋ ನೋಡ್ಕೊಂಬಿಟ್ಟು ಆ ಕಲರು 2 ಕಲರ್ ತೊಗೊಳ್ಳಿ. ಇಲ್ಲ ನೀವು ಒಂದೇ ಕಲರಲ್ಲೇ ವರ್ಕ್ ಮಾಡ್ತೀನಿ ಅನ್ನೋಂಗಿದ್ರೆ ನೀವು ಒಂದೇ ಕಲರ್ ಬೀಡ್ಸ್ ಕೂಡ ನೀವು ತೊಗೋಬೋದು. 2 ನಫ್ ಬೇಕಿದ್ರೆ 2 ಕಲರಲ್ಲಿ ಕುಚ್ಚು ಕಟ್ಕೋಬೋದು. 2 ರೆಡಿ ಮಾಡ್ಕೊಳ್ಳೋಕ್ಕೆ 2 ಕಲರ್ಲೇ ಟ್ರೈ ಮಾಡ್ಬೋದು. ಇಲ್ಲಾಂದರೆ ಒಂದೇ ಕಲರಲ್ಲೇ ಕೂಡ ನೀವು ಮಾಡ್ಕೋಬೋದು. ಹಾಗೆ ರೆಗ್ಯುಲರ್ ಆಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಇದು ಡಿಸೈನ್ ಹಾಕೋದಕ್ಕೆ 2 ಕಲರು ದಾರಗಳ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಗಮ್ ಸಹಾಯ ಬೇಕು, ನನ್ನ ಹತ್ರ ಇದೇ ಇರೋದ್ರಿಂದ ಈ ಗಮ್ ತೊಗೊಂಡಿದ್ದೀನಿ. ಇದು ಕೂಡ ಚೆನ್ನಾಗಿದೆ, ಟಿಫಾಗಿ ನೀಟಾಗಿ ಕೂಡುತ್ತೆ, ಯಾವುದೇ ಒಂದು ಪ್ರಾಬ್ಲಮ್ ಇರೋದಿಲ್ಲ. ಬಟ್ ಏನಪ್ಪ ಅಂತಂದರೆ ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಹಂಗಾಗಿ 707 ಸಿಗುತ್ತಲ್ವ ಗಮ್ಮು, ಲೈಟಾಗಿ ಇರುತ್ತೆ ನೋಡಿ, ಒಂಥರ ಗಮ್ ಜೆಲ್ಲಿ ಥರ. ಸೊ ಆ ಗಮ್ ತೊಗೊಳ್ಳಿ, ಅದು ಸ್ವಲ್ಪ ಬೇಗ ಡ್ರೈ ಆಗುತ್ತೆ, ಹಾಗೆ ನೀಟಾಗಿ ಸ್ಟ್ರಾಂಗ್ ಆಗಿ ಕೂಡುತ್ತೆ. ನನ್ನ ಹತ್ರ ಇಲ್ಲ, ಖಾಲಿಯಾಗಿರೋದ್ರಿಂದ ಇದೇ ಒಂದು ಅದರಿಂದ ಗಮ್ಮನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಗಮ್ ವಿಷಯಕ್ಕೆ ಬರೋಂಗಿದ್ರೆ ಅದು ತೊಗೊಳ್ಳಿ, ಇದಕ್ಕಿಂತ ಅದು ಸ್ವಲ್ಪ ಬೆಟ್ರ್, ಹಂಗಾಗಿ ಹೇಳಿದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದಾಗಿ ಈ ಲಕ್ಷ್ಮೀ ಕಾಸೇನಿದೆಯಲ್ಲ, ರೈಟು ಮತ್ತು ರಾಂಗ್ ಸೈಡ್ ಸರಿ ಇರುತ್ತೆ. ನೀವು ರಾಂಗ್ ಸೈಡ್ ತೊಗೊಳ್ಳಿ. ಇಲ್ಲಿ ಇದು ರೈಟ್ ಸೈಡ್ ಇದೆ ಅಂತ ಏನು ಡಿಫ್ರೆಂಟ್ ಏನು ಬೇಡ, ಆದರೆ ಸುಮ್ಮನೆ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದನ್ನು ಈ ರೀತಿ ಕೆಳಗಡೆ ಭಾಗಕ್ಕೆ ಇಟ್ಕೊಂಡು ಇಲ್ಲಿ ಕೆಳಗಡೆ ಓಲ್ ಏನಿದೆಯಲ್ಲ ಇದ್ರ ಕೆಳಗಡೆ ಸ್ವಲ್ಪ ಗಮ್ ಪೇಸ್ಟ್ ಮಾಡಿ, ಗಮ್ ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಇರುವಂಥ ಪಿಕೋ ಬೀಡ್ಸ್ ಏನಿದೆಯಲ್ಲ ಇದನ್ನು ಇಡಬೇಕು. ಈ ರೀತಿಯಾಗಿ ಗಮ್ಮಿಂದ ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಪಿಕೋಗೆ ಲಕ್ಷ್ಮೀ ಕಾಸನ್ನು ನೀವು ಅಂಟಿಸ್ಕೋಬೇಕು. ನಿಮಗೆ ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ಫಸ್ಟ್ ಲೈನಲ್ಲಿ ಈ ರೀತಿ ಗಮ್ ಹಾಕಿಬಿಟ್ಟು ಇದನ್ನು ಡ್ರೈ ಆಗೋಕ್ಕೆ ಬಿಡಬೇಕು. ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಇದೇ ಮೇಲೆ ವರ್ಕ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ 2 ಬೀಡ್ಸ್ ಆಗಿರೋದ್ರಿಂದ ಇದ್ರ ಮೇಲೆ ಅಷ್ಟು ಜಲ್ದಿ ಡ್ರೈ ಆಗೋಲ್ಲ. ನಾವು ಹಾಕಬೇಕಾದ್ರೆ ಇದು ಜರುಗೋದು, ಮಿಸ್ ಆಗೋದು ಅಂತ ಚಾನ್ಸಸ್ ಇರುತ್ತೆ. ಹಾಗೆ ಹಾಕೋದಕ್ಕೆ ನಮಗೆ ತೊಂದರೆ ಆಗುತ್ತೆ, ಕೆಲಸ ಕೂಡ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಫಾಸ್ಟಲ್ಲಿ ಹಾಕಬೇಕು ಅಂದರೆ ಫಸ್ಟಲ್ಲಿ ಈ ರೀತಿ ಎಲ್ಲ ಅಂಟಿಸ್ಕೊಂಡ್ರು ಡ್ರೈ ಆದಮೇಲೆ ನೋಡಿ ಇದರ ಪಕ್ಕಕ್ಕೆ ಎತ್ತಿಡಿ, ಇದು ಡ್ರೈ ಆಗೋವರೆಗೆ. ಡ್ರೈ ಆದಮೇಲೆ ನೋಡಿ ಈ ರೀತಿ ರೆಡಿ ಆಗುತ್ತೆ. ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಯಾವುದೇ ಒಂದು ನಮಗೆ ಡಿಸ್ಟರ್ಬ್ ಮಾಡಲ್ಲ, ಸ್ಟ್ರಾಂಗಾಗಿ ಆಲ್ರೆಡಿ ಡ್ರೈ ಆಗಿದೆ. ಫಸ್ಟ್ ಸ್ಟೆಪ್ಪಲ್ಲಿ ಈ ರೀತಿ ಮಾಡಿಕೊಂಡು 2ನೇ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈಗ ಮತ್ತೆ ಗಮ್ ತಗೊಳ್ಳೋಣ. ಗಮ್ ತೊಗೊಂಡು ಮೇಲೆ ಈ ಲಕ್ಷ್ಮೀ ಕಾಸ್ ಪ್ಲೇಸ್ ಏನಿದೆಯಲ್ಲ ಇದು ಕಂಪ್ಲೀಟಾಗಿ ಕವರ್ ಆಗೋವರೆಗೆ ನೀವು ಗಮ್ ಪೇಸ್ಟ್ ಮಾಡಬೇಕಾಗತ್ತೆ. ಗಮ್ ಪೇಸ್ಟ್ ಮಾಡಿಕೊಂಡು ಇಲ್ಲಿ ನಾನು ತೋರಿಸಿರುವಂಥ ಬೀಡ್ಸ್ ಯಾವ್ದು ತೊಗೊತೀರೋ ನಿಮ್ಮ ಚಾಯ್ಸ್ ಆಗಿರುತ್ತೆ. ನಾನು ಬಂದೀಗ ರೆಡ್ ತೊಗೊತಾ ಇದ್ದೀನಿ. ರೆಡ್ ಸ್ಟೋನ್ಸಿಂದ ನಾನು ಕಂಪ್ಲೀಟಾಗಿ ಈ ಒಂದು ಕವರ್ ಮಾಡ್ಕೊತಾ ಇದ್ದೀನಿ. ಸೊ ಈ ಥರ ಎಲ್ಲ ರೆಡಿ ಮಾಡೋದಕ್ಕೆ ಇದಕ್ಕೆ ಆದಂಥ ಕೆಲವೊಂದು ವಸ್ತುಗಳಿರುತ್ತೆ, ಅದು ಸೆಟ್ಟಲ್ಲೇ ಸಿಗುತ್ತೆ. ಬಟ್ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಏನಿದೆಯೋ ಅದರಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಕೆಲವೊಂದು ಏನಾಗುತ್ತೆ ಅಂದರೆ ಕೆಲವೊಬ್ರು ವಿಡಿಯೋ ನೋಡಬೇಕಾದಾಗ ಸೊ ಅವ್ರ ಹತ್ರ ಇದೇ ತೊಗೊಂಡು ಬಳಸಿದ್ದಾರೆ, ಹಂಗಾಗಿ ಆ ಡಿಸೈನ್ ಚೆನ್ನಾಗಿ ಬಂದಿದೆ, ನಮ್ಮ ಹತ್ರ ಈ ಪ್ರಾಡಕ್ಟ್ ಇಲ್ಲ, ನಮ್ಮ ಹತ್ರ ಇದಿಲ್ಲ ಅದಿಲ್ಲ, ನಮಗೆ ಟ್ರೈ ಮಾಡೋಕ್ಕಾಗಲ್ಲ ಅಂತ ಕೆಲವು ಜನ ಬಿಟ್ಬಿಡ್ತಾರೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಯಾವುದಾದ್ರೂ ಒಂದು ಏನಾದರೂ ನೋಡಿದ್ನ ಅಂತಂದರೆ ಅವ್ರು ಏನು ಬಳಸಿದಾರೋ ಅದನ್ನೇ ನಾನು ಬಳಸಬೇಕು ಅಂತ ಆ ಮೈಂಡ್ ಸೆಟ್ಟು ಅವಾಗಿತ್ತು. ಹಾಗಾಗಿ ಸುಮಾರು ಡಿಸೈನ್ಗಳನ್ನ ನಾನು ಟ್ರೈ ಮಾಡಿದೆ, ಬಿಟ್ಬಿಡ್ತಾ ಇದ್ದೆ. ಬಟ್ ಈಗ ಆಗಲ್ಲ. ಯಾವುದಾದ್ರೂ ನೋಡಿದ್ರೆ ನನ್ನ ಹತ್ರ ಏನಿದೆಯೋ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅದರಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಹಂಗಾಗಿ ನೋಡಿ ನಾನು ರೆಗ್ಯುಲರಾಗಿ ಬಳಸುವಂಥದ್ದು ನೀಡಲ್ಲೇ ತೊಗೊಂಡು ಎಲ್ಲನೂ ನೀಟಾಗಿ ಒಂದೊಂದು ಅಟ್ಯಾಚ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ರೀತಿಯಾಗಿ ಒಂದು 6 ಸ್ಟೋನ್ ಬೀಡ್ಸ್ ಹಿಡಿಯುತ್ತೆ ಈ ಒಂದು ಮೇಲೆ ಇರುವಂಥ ಈ ಲಕ್ಷ್ಮೀ ಕಾಸಿಗೆ. ಇದಕ್ಕಿಂತ ದೊಡ್ಡ ಸೈಜಲ್ಲಿ ಕೂಡ ಸಿಗುತ್ತೆ. ನಿಮಗೆ ಇನ್ನೂ ಸ್ವಲ್ಪ ರೌಂಡಾಗಿ ರಿಚ್ ಲುಕ್ಕು ಚೆನ್ನಾಗಿ ಕಾಣಿಸ್ಬೇಕು ಇನ್ನೂ ಅಂತ ನಿಮ್ಗೆ ಏನಾದರೂ ಇದ್ದರೆ ಈ ಲಕ್ಷ್ಮೀ ಕಾಸು ಏನಿದೆಯಲ್ಲ ಸ್ವಲ್ಪ ದೊಡ್ಡದಾಗಿರೋಂಥದ್ದೇ ತೊಗೊಳ್ಳಿ. ಇನ್ನು ಸ್ವಲ್ಪ ನೀವು ಬೀಡ್ಗಳನ್ನ ಜಾಸ್ತಿ ಅಂಟಿಸ್ಕೋಬೋದು. ಈ ರೀತಿ ನೀಟಾಗಿ
ಮಾಡ್ಕೋಬೇಕು. ಇದನ್ನು ಸ್ವಲ್ಪ ಡ್ರೈ ಆಗೋಕ್ಕೆ ಬಿಡಬೇಕಾಗತ್ತೆ. ನೀವು ಈ ರೀತಿ 6 ಸ್ಟೋನ್ ಬೀಡ್ಸ್ಗಳನ್ನ ಅಣಿಸಿದ್ದೀನಿ. ಇವೇ ಸ್ಟೋನ್ ತುಂಬ ಕ್ವಾಲಿಟಿ ಇದೆ, ಇದು ಕೂಡ ಉದುರೋಗುತ್ತೆ ಹಾಗೇಗಿಲ್ಲ ಅಂತ ಓವರಾಗಿ ಲುಕ್ಕು ಕೂಡ ಇಲ್ಲ, ಡಲ್ಲಾಗಿ ಕೂಡ ಇಲ್ಲ, ತುಂಬಾ ಚೆನ್ನಾಗಿದೆ. ಇದೆಲ್ಲ ನಾನು ಮೀಶೋದಲ್ಲಿ ತರಿಸಿದ್ದೀನಿ. ನಿಮ್ಮ ಊರಲ್ಲಿ ಸಿಕ್ಕರೆ ತೊಗೊಂಬನ್ನಿ, ಮೀಶೋದಲ್ಲಿ ಸರ್ಚ್ ಮಾಡಿ ಎಲ್ಲ ಬೀಡ್ಸ್ಗಳು ನಿಮಗೆ ಸಿಗುತ್ತೆ, ಆರಾಮಾಗಿ ನೀವು ತರಿಸ್ಕೋಬೋದು. ಪ್ರೈಸ್ ಕೂಡ ಅಂತ ಏನಿಲ್ಲ, ಆರಾಮಾಗಿ ಸಿಗುತ್ತೆ. ಬಟ್ ಕಸ್ಟಮರ್ಗೆ ಹಾಕಬೇಕು ಅಂತಂದಾಗ ಸೊ ಅವರಿಗೆ ಕ್ವಾಲಿಟಿ ಆಗಿ ಪ್ರೈಸ್ ವಿಷಯ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿಕೊಂಡು ರೇಟನ್ನು ಹೇಳಿ ಅವರಾಗಿ ಓಕೆ ಅಂದರೆ ಖಂಡಿತವಾಗ್ಲೂ ಕಸ್ಟಮರ್ ಸೀರೆಗೆ ನೀವು ಟ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ಸೀರೆಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ ಡ್ರೈ ಆದಮೇಲೆ ಈ ಥರ ಕಾಣಿಸುತ್ತೆ. ನಾನು ಅದಕ್ಕೆ ಹೇಳಿದೆ ಆ ಗಮ್ ತೊಗೊಳ್ಳಿ ಅಂತ, ಯಾಕಂದರೆ ಇದು ಸ್ವಲ್ಪ ಡ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ಭಾಳ ಹಿಡಿಯುತ್ತೆ, ಹಂಗಾಗಿ ಇದನ್ನು ಗಮ್ಮನ್ನು ಬೇಡ ಅಂತ ಹೇಳಿದ್ದೀನಿ. ಇದು ಮೊದಲೇ ನಾನು ಆಲ್ರೆಡಿ ಹಾಕಿದ್ದೆ, ಡ್ರೈ ಆಗಿದೆ. ಸೊ ಬ್ಯಾಕ್ ಸೈಡಲ್ಲಿ ಕೂಡ ನೀವು ನೋಡ್ಕೋಬೋದು, ಕರೆಕ್ಟಾಗಿ ಎಲ್ಲ ಬೀಡ್ಸ್ಗಳು ಆ ಒಂದು ಲಕ್ಷ್ಮಿ ಕಾಸಿಗೆ ಕವರ್ ಆಗಿದೆ. ಯಾವುದೇ ಒಂದು ಬಿಚ್ಚೋಗುತ್ತೆ ಬಿದ್ದೋಗುತ್ತೆ ಅನ್ನೋದು ಕೂಡ ಇಲ್ಲ, ಯಾಕಂದರೆ ಕ್ರೋಶೆ ವರ್ಕ್ ಹಾಕಿದ ಮೇಲೆ ಕೂಡ ಇದನ್ನು ನಾನು ಗಮ್ ಹಾಕಿ ಪೇಸ್ಟ್ ಮಾಡ್ತೀನಿ. ಎಲ್ಲೇ ಆಗಲಿ ನಿಮಗೆ ಉದುರುತ್ತೆ ಬೀಳುತ್ತೆ ಅನ್ನೋ ಭಯ ಬೇಡ, ತುಂಬ ಸ್ಟ್ರಾಂಗ್ ಆಗಿ ಈ ಡಿಸೈನ್ ಅನ್ನೋದು ರೆಡಿ ಆಗುತ್ತೆ. ಸೊ ಈ ರೀತಿಯಾಗಿ ನಾನು ಕೆಲವೊಂದು ಪೀಸ್ಗಳನ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ 2 ಕಲರಲ್ಲಿ ಬೇಕಿದ್ದರೆ ಈ ಥರ ಕೂಡ ನೀವು ಮಾಡ್ಕೋಬೋದು. ಇನ್ನೊಂದು ಗ್ರೀನ್ ಕಲರಲ್ಲೇ ಕೂಡ ನಾನು ರೆಡಿ ಮಾಡಿದ್ದೀನಿ ನೋಡಿ, ಈ ಥರ ಬರುತ್ತೆ. ಈ ಒಂದು ಹೋಲ್ ಗ್ಯಾಪ್ ಏನಿದೆಯಲ್ಲ ಸೀರೆಗೆ ಅಟ್ಯಾಚ್ ಮಾಡಿದ ಮೇಲೆ ಸ್ವಲ್ಪ ರಿಂಗ್ ಥರ ನಿಮಗೆ ಕಾಣಿಸ್ಬಾರ್ದು ಅಂದರೆ ಇನ್ನು ಎಕ್ಸ್ಟ್ರಾ ಬೀಡ್ಸ್ಗಳನ್ನ ಈ ರೀತಿ ಕವರ್ ಮಾಡ್ಕೋಬೋದು. ಇಲ್ಲಾಂದರೆ ಹಾಗೆ ನಮಗೆ ಬಿಡ್ತೀವಿ ಪರವಾಗಿಲ್ಲ ಅಂತಂದರೆ ನೀವು ಹಾಗೆ ಬಿಡ್ಬೋದು. ಹೀಗಲೇ ನಾವು ಕವರ್ ಮಾಡ್ಬೋದು, ಯಾಕಂದರೆ ನಾವು ಸ್ಯಾರಿಗೆ ಈ ರೀತಿ ವರ್ಕ್ ಮಾಡ್ತಾ ಇರೋದ್ರಿಂದ ಏನೇ ಗಮ್ ಹಾಕಿ ನಾವು ಸ್ಟಿಕ್ ಮಾಡಿ ಕೊಟ್ಟರು ಕೂಡ ಕೆಲವೊಂದು ಸತಿ ಬಿಚ್ಚೋದ್ರೆ ಕಂಪ್ಲೇಂಟ್ ನಮಗೆ ಬರುತ್ತೆ. ಹಂಗಾಗಿ ನಮ್ಮ ಸೇಫ್ಟಿಗೋಸ್ಕರ ಒಂದು ಹೊಲಿಗೆ ಹಾಕಿ ಕಸ್ಟಮರ್ಗೆ ಕೊಟ್ಬಿಟ್ರೆ ಯಾವುದೇ ಒಂದು ಪ್ರಾಬ್ಲಮ್ ನಮಗೆ ಬರೋದಿಲ್ಲ. ಸೊ ಹಾಗಾಗಿ ನಾನು ಒಂದು ಹೊಲಿಗೆ ಹಾಕಿದ ಮೇಲೇ ಹಾಕಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ. ಫಸ್ಟಾಗಿ ನೀವು ಈ ರೀತಿ ಪೀಸಸ್ಗಳನ್ನ ಆ್ಯಂಟಿಕ್ ಪೀಸಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಅದು ನಿಮ್ಮ ಸೀರೆಗೆ ಎಷ್ಟು ಬೇಕೋ ನೋಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿರಿ. ಈಗ ಕ್ರೋಶೆ ವರ್ಕ್ ಯಾವ ರೀತಿ ಮಾಡಿ ಡಿಸೈನ್ನ ಹಾಕೋದು ಅಂತ ತೋರಿಸ್ತೀನಿ. ಈಗ ಆ ಬೀಡ್ಸ್ ಕೊಡೋದಕ್ಕೆ ಕ್ರೋಶೆ ವರ್ಕ್ ಮಾಡಬೇಕಲ್ವ, ಇಲ್ಲಿ ನಾನು ಪಿಕೋ ವರ್ಕ್ ಹಾಕ್ತಾಯಿದ್ದೀನಿ. ಪಿಕೋ ಡಿಸೈನ್ ಆಗಿರೋದ್ರಿಂದ ಪಿಕೋ ವರ್ಕ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು 2 ಸ್ಟೆಪ್ಪಲ್ಲಿ ಪಿಕೋ ವರ್ಕ್ ಮಾಡ್ತಾಯಿದ್ದೀನಿ. ಇದು ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ, ನೋಡಿರ್ತೀರ. ಬಟ್ ಯಾರಾದರೂ ಹೊಸಬ್ರು ವಿಡಿಯೋ ನೋಡಿದಾಗ ಮತ್ತೆ ಆ ಒಂದು ಬೇಸ್ ಲೈನ್ ಹಾಕೋದನ್ನು ತೋರಿಸಿ ಅಂತ ಕಾಮೆಂಟ್ ಮಾಡ್ತಾರೆ. ಹಂಗಾಗಿ ಅವ್ರಿಗೋಸ್ಕರ ಇವತ್ತು ಆ ಒಂದು ಪಿಕೋ ಡಿಸೈನ್ನ ಮತ್ತೆ ನಾನೀಗ ಕಂಟಿನ್ಯೂ ಆಗಿ ತೋರಿಸ್ತಾ ಇದ್ದೀನಿ. ಸೊ ಯಾರಿಗೆಲ್ಲ ಈ ಡಿಸೈನ್ ಬರ್ತಾಯಿದೆ ವಿಡಿಯೋನ ನೀವು ಮುಂದೆ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ನಾನು ಯಾವ ಥರ ಟಚ್ ಮಾಡ್ತೀನೋ ನೋಡ್ಕೋಬೋದು. ಹೊಸಬ್ರು ನೋಡ್ತಾ ಇದ್ದರೆ ಈ ಬೇಸ್ ಲೈನ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದು ಪಲ್ಲು ತುದಿನ ಅಂದ್ಕೊಳ್ಳಿ, ಅದ್ರ ತುದಿಗೆ ನೀಡಲ್ಲ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಫಸ್ಟ್ ನಾಟನ್ನು ಹಾಕ್ಕೋಬೇಕು. ಇಲ್ಲಿ ನಾನು 8 ಎಳೆ ದಾರನ ತೊಗೊಂಡಿದ್ದೀನಿ. ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೊಂದು ಸತಿ ಲಾಕ್ ಸೇಫಾಗಿ 2 ಲಾಕನ್ನು ಹಾಕ್ಕೊಳ್ಳೋಣ. 2 ಲಾಕನ್ನು ಹಾಕಿದ ತಕ್ಷಣ 1 ಚೈನ್ 2 ಚೈನ್ 3 ಚೈನ ಮಾಡ್ಕೊತಾ ಇದ್ದೀನಿ. 3 ಚೈನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸತಿ ದಾರನ ಸುತ್ತಕೊಂಡು ಪೂರ್ತಿ ಎಳೆಯುತ್ತಾ ಬೇಡ, ಪಕ್ಕಕ್ಕೆ ಮತ್ತೆ ನೀಡಲ್ಲ ಹಾಕಿ ಪಲ್ಲುಗೆ ದಾರನ ತಂದು ಮತ್ತೆ ಈಗ ಡಬಲ್ ಕ್ರೋಶೆನ ಹಾಕೊತಾ ಇದ್ದೀನಿ. ಸೊ ಇದೇ ಬೇಸ್ ಲೈನ್ನ ಹಾಕ್ಕೋಬೇಕು ಈ ಒಂದು ಡಿಸೈನ್ಗೆ ಅಂತ ಏನಿಲ್ಲ, ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಆ ಒಂದು ಡಿಸೈನ್ ಲೈನನ್ನು ನೋಡ್ಕೊಂಡ್ಬಿಟ್ಟು ಟ್ರೈ ಮಾಡಿ. ನನ್ನ ಯೂಟ್ಯೂಬ್ ಚಾನಲಲ್ಲೇ ಸಾಕಷ್ಟು ಕ್ರೋಶೆ ಬಾರ್ಡರ್ ಡಿಸೈನ್ಗಳನ್ನ ತೋರಿಸಿದ್ದೀನಿ. ಅದರಲ್ಲಿ ಯಾವುದಾದ್ರೂ ಬೇರೆ ಇದ್ದರೆ ನೋಡಿಕೊಂಡು ಆ ರೀತಿ ಬಾರ್ಡರ್ ಡಿಸೈನ್ನ ಹಾಕ್ಕೊಂಡು ಅಟ್ಯಾಚ್ ಕೂಡ ನೀವು ಮಾಡ್ಕೋಬೋದು. ಇಲ್ಲ ನಾನು ಈಗೇನು ತೋರಿಸ್ತಾ ಇದ್ದೀನೋ ಇದೇ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಈ ರೀತಿ ವರ್ಕನ್ನು ಮಾಡ್ಕೋಬೋದು. ಸೊ ಒಂದು ಡಬಲ್ ಕ್ರೋಶೆ ಹಾಕಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ. ಒಂದು ಪಿಕೋ ಅನ್ನೋದು ರೆಡಿಯಾಗಿದೆ. ಮತ್ತು 1 ಚೈನ ಹಾಕ್ಕೊಂಡು ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ದಾರನ ಸುತ್ತಕೊಂಡು ನೋಡಿ ಮತ್ತೆ ಪಕ್ಕದಲ್ಲೇ ನೀರನ್ನು ಹಾಕಿಬಿಟ್ಟು ದಾರನ ತೊಗೊಂಡು ಸೊ ಮತ್ತೆ ಈಗ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತೆ 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಮೇನಾಗಿ ಇಲ್ಲಿ ನಾವು ರೆಡ್ ಕಲರ್ಲೆ ಸ್ಟೋನಿಗೆ ವರ್ಕ್ ಅನ್ನೋದು ಮಾಡ್ಕೊಂಡಿದ್ದೀವಿ. ಸೊ ಇದು ಮೇಲೆ ಬರುತ್ತಲ್ವ, ಆಪೋಸಿಟ್ ಕಲರ್ ಇದ್ದರೆ ಚೆನ್ನಾಗಿ ಕಾಣಿಸುತ್ತೆ. ಸ್ಯಾರಿ ಮ್ಯಾಚಿಂಗ್ ದಾರ ನೋಡ್ಕೊಳ್ಳಿ. ಫಸ್ಟು ಹಾಕೋದಕ್ಕೆ ಈ ಬೀಡ್ಸ್ ಹಾಕೋದಕ್ಕೆ ಮೇಲೆ ಲೈನ್ ಬಂದು ಆಪೋಸಿಟ್ ಆಗೇ ಇರಲಿ. ಇಲ್ಲಿ ತೊಗೊಂಡಿರೋಂಥ ಬೀಡ್ಸಿಗೆ ಆಪೋಸಿಟ್ ಆಗಿದ್ದಾಗ ಇದು ನೀವು ಟಿಚ್ ಮಾಡಿದಾಗ ಇದು ಹೈಲೈಟ್ ಆಗಿ ಕಾಣಿಸುತ್ತೆ. ಇದನ್ನು ಒಂದು ಸತಿ ನೆನಪಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೀವು ರೆಡ್ ಹಾಕಿದ್ರಿ, ಇಲ್ಲಿ ಕೂಡ ನೀವು ರೆಡ್ ವರ್ಕ್ ಮಾಡಿಕೊಂಡ್ರೆ ಇದು ಅಷ್ಟು ಲುಕ್ ಅನ್ನೋದು ಕಾಣಿಸೋದಿಲ್ಲ. ಚೆನ್ನಾಗೇ ಬರುತ್ತೆ ಬಟ್ ಲುಕ್ಕು ಹೈಲೈಟ್ ಆಗಿ ಕಾಣಿಸೋದಿಲ್ಲ ಅಷ್ಟೇ. ಲುಕ್ಕಿಗೋಸ್ಕರ ಆಪೋಸಿಟ್ ಆಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಮತ್ತೆ ಒಂದು ಪಿಕೋ ಹಾಕಿದ ಮೇಲೆ ಮತ್ತೆ 1 ಚೈನ್ ಹಾಕಬೇಕು, ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತು ಪಕ್ಕದಲ್ಲಿ ಪಾಯಿಂಟ್ನ ನೋಡಿಕೊಂಡು ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 3 ಚೈನ್
ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಳಿ, ಮತ್ತೆ ನೀಡಲ್ ಮೇಲೆ ದಾರನ ಸುತ್ಕೋಬೇಕು, ಮತ್ತು ಪಕ್ಕದಲ್ಲೇ ನೀಡಲ್ ಹಾಕಿ ದಾರನ ತೊಗೊಂಡು ಡೈರೆಕ್ಟಾಗಿ ಪಲ್ಲುಗೆ ಮತ್ತೆ ಡಬಲ್ ಕ್ರೋಶೆ ಕಮ್ಮನ್ನು ಹಾಕೋಬೇಕು. ಸೊ ಈ ರೀತಿಯಾಗಿ ಫಸ್ಟ್ ಸ್ಯಾರಿ ಕಂಪ್ಲೀಟಾಗಿ ಒಂದು ಲೈನ್ನ ನೀವು ಹಾಕೋಬೇಕಾಗತ್ತೆ. ಸೊ ಈ ರೀತಿಯಾಗಿ ಪಿಕೋ ವರ್ಕ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ಇನ್ನೂ ಒಂದು ಹೇಳ್ತೀನಿ, ನೀವು ಒಂದೇ ಕಲರ್ಲೆ ಹಾಕೊಳ್ಳೋಂಗಿದ್ರೆ 2 ಸ್ಟೆಪ್ಪಲ್ಲಿ ನೀವು ಒಂದೇ ಕಲರ್ಲೆ ಕೂಡ ಬೇಸ್ ಲೈನ್ನ ನೀವು ಹಾಕೋಬೋದು. ಈಗ ನೋಡಿ 2ನೇ ಸ್ಟೆಪ್ಪಲ್ಲಿ ಕೂಡ ಇದೇ ವರ್ಕನ್ನೇ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ, ಅದು ಬೇರೆ ಕಲರು ದಾರಲ್ಲೇ. ಆಲ್ಮೋಸ್ಟ್ ಸ್ಯಾರಿಗೆ 2 ಕಲರ್ ಇರುತ್ತೆ, 2 ಕಲರ್ಲೆ ಜಾಸ್ತಿ ಆಯ್ಕೆ ಮಾಡ್ಕೊತಾ ಇರ್ತಾರೆ, ಹಂಗಾಗಿ ಇವತ್ತು 2 ಕಲರ್ಲೆ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಗೇನಾದರೂ ನಿಮ್ಮ ಸೀರೆಗೆ ಹಾಕ್ಕೊತ ಇದ್ವಿ, ಹೆಚ್ಚು ನಮಗೆ ಜಾಸ್ತಿ ವರ್ಕ್ ಬೇಡ, ಹೆವಿ ಆಗುತ್ತೆ ಅನ್ನೋಂಗಿದ್ರೆ ಒಂದೇ ಸ್ಟೆಪ್ಪಲ್ಲಿ 2 ಪಿಕೋ ಲೈನ್ನ ಹಾಕ್ಕೊಂಡು ಟ್ರೈ ಮಾಡ್ಕೋಬೋದು. 2 ಹಾಕಬೇಕು ಅಂತ ಏನಿಲ್ಲ, ಒಂದೇ ಕಲರಲ್ಲಿ ಹಾಕಿಬಿಟ್ಟು ಅಲ್ಲಿ ಹಾಕಿರುವಂಥ ಆಪೋಸಿಟ್ ಕಲರ್ ಇರುತ್ತಲ್ಲ ಅಲ್ಲಿ 2 ಥರ ಕಾಣಿಸುತ್ತೆ, ನಿಮಗೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಒಂದು ಲಾಕಲ್ಲಿ ಚೈನಲ್ಲಿ ಲಾಕನ್ನು ಹಾಕಿದ ಮೇಲೆ ಈಗ ಮತ್ತೆ ನಾನು ಸೇಮ್ ಮತ್ತು 3 ಚೈನ ಹಾಕ್ಕೊತಾ ಇದ್ದೀನಿ. 3 ಚೈನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಲ್ಲೇ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ತೊಗೊಂಡು ಇಲ್ಲಿ ಕೂಡ ನಾನು ಪಿಕೋ ವರ್ಕನ್ನ ಮಾಡ್ಕೊತಾ ಇದ್ದೀನಿ. ಸೇಮ್ ಕೆಳಗಡೆ ಏನು ವರ್ಕ್ ಕಂಟಿನ್ಯೂ ಮಾಡಿದ್ದೀನೋ ಮೇಲೆ ಕೂಡ ಅದೇ ವರ್ಕನ್ನು ಕಂಟಿನ್ಯೂ ಆಗಿ ಮಾಡಿದ್ದೀನಿ. ಸೊ ಕೆಲವು ಜನ ಫಾಲೋವರ್ಸು ನೀವು ಅಂದ್ಕೊಂಡಿರ್ಬೋದು ಯಾವಾಗಲೂ ಸೀರೆಗೆ ತೋರಿಸ್ತಾಯಿದ್ರು, ಈಗ ಯಾಕೆ ಬಟ್ಟೆ ಹಾಕಿ ತೋರಿಸ್ತಾ ಇದ್ದಾರೆ ಅಂತ. ಬಟ್ ಇದು ಆಷಾಢ ಮಾಸ ಆಗಿರೋದ್ರಿಂದ ಯಾವುದೇ ಒಂದು ಮದುವೆ ಫಂಕ್ಷನ್ಗಳು ಇರೋದಿಲ್ಲ, ಹಂಗಾಗಿ ಸ್ವಲ್ಪ ಕಸ್ಟಮರ್ ಸೀರೆಗಳು ಕಡಿಮೆ ಬಂದರೂ ಕೂಡ ಓಲ್ಡ್ ಡಿಸೈನ್ ಸೆಲೆಕ್ಟ್ ಮಾಡ್ಕೊತಾರೆ. ಹಾಗೆ ಹೆವಿಯಾಗಿ ಕಾಸ್ಟ್ಲಿ ಇರಬಾರ್ದು, ತುಂಬ ಕಡಿಮೆ ಪ್ರೈಸ್ ಡಿಸೈನ್ಗಳನ್ನೇ ಹುಡುಕ್ತಾ ಇರ್ತಾರೆ. ಬಟ್ ಮದುವೆ ಸೀಸನ್ನಲ್ಲಿ ಹಾಗಿರೋದಿಲ್ಲ, ಮದುವೆ ಹೆಣ್ಣಿನ ಸೀರೆಗೆ ತುಂಬ ಕಾಸ್ಟ್ಲಿ ಡಿಸೈನ್ನ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ತಾರೆ. ಆವಾಗ ಆದರೆ ಅಂಥ ಡಿಸೈನ್ಗಳನ್ನ ನಾವು ಹಾಕ್ಬೋದು. ಹಾಗೆ ನನಗೂ ಕೂಡ ಐಡಿಯಾ ಇರುತ್ತೆ, ಪ್ರಾಕ್ಟೀಸೂ ಆಗುತ್ತೆ, ಹಾಗೆ ನಿಮಗೆ ತೋರಿಸ್ದಂಗೂ ಆಗುತ್ತೆ, ಹಾಗೆ ಹೊಸ ಡಿಸೈನ್ ಕ್ರಿಯೇಟ್ ಮಾಡ್ದಂಗೂ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಬಟ್ ಈ ಥರ ಹೆವಿಯಾಗಿ ಡಿಸೈನ್ ಜಾಸ್ತಿ ಮದುವೆ ಹೆಣ್ಣಿನ ಸೀರೆಗಳಿಗೆ ಹಾಕಿಸ್ಕೊಳ್ಳೋದು ನೀವು ನೋಡಿರ್ಬೋದು. ಇದಕ್ಕೆ ತೊಗೊಂಡಿರೋಂಥ ಬೀಡ್ಸ್ ಆಗಿರ್ಬೋದು ಅವಾಗಿರ್ಬೋದು ಸ್ವಲ್ಪ ಪ್ರೈಸಿಗೆ ಬರಲ್ಲ, ತುಂಬ ಜಾಸ್ತಿ ಪ್ರೈಸ್ ಖರ್ಚು ಮಾಡಬೇಕು. ನಾವು ಖರ್ಚು ಮಾಡಿ ಹಾಕಿದಾಗ ಕಸ್ಟಮರ್ಗೆ ತೋರಿಸಿದಾಗ ಅವರು ಕೂಡ ಒಪ್ಕೊತಾರೆ. ಸೊ ಆರಾಮಾಗಿ ನಾವು ಹಾಕಿ ಕೊಡ್ಬೋದು. ಬಟ್ ನಾರ್ಮಲ್ ಬರುವಂಥ ಕಸ್ಟಮರ್ಗೆ ಸಡನ್ನಾಗಿ ಜಾಸ್ತಿ ಪ್ರೈಸ್ ಯಾರೂ ಸೆಲೆಕ್ಟ್ ಮಾಡ್ಕೊಳ್ಳಲ್ಲ. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿ ಹೆವಿ ಇರುವಂಥ ಕಾಸ್ಟ್ಲಿ ಇರುವಂಥ ಬೀಡ್ಸನ್ನ ಸ್ವಲ್ಪ ಲೈಟಾಗಿ ಬಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಹಂಗೇನಾದರೂ ಸಿಂಪಲ್ ಡಿಸೈನ್ ಆಗಿದ್ರೆ ಪಲ್ಲು ಸ್ಯಾರಿಗಳಿಗೆ ಹಾಕಿ ತೋರಿಸ್ಬಿಡ್ತಾ ಇದ್ದೆ. ನೋಡಿ ಮೇಲೆ ಲೈನ್ ಕೂಡ ಈ ಥರ ಬರುತ್ತೆ. ಕಂಪ್ಲೀಟಾಗಿ ಇದೇ ರೀತಿ ವರ್ಕನ್ನು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಸೊ ಒಂದು ಚೈನ್ ಹಾಕ್ಕೊಳ್ಳಿ, ಮತ್ತು ಮೇಲೆ ಕೂಡ ಮತ್ತು ಕೆಳಗಡೆ ಏನು ಒಂದು ಚೈನ್ ಹಾಕಿದ್ದೀವಲ್ವ ಅದರೊಳಗಡೆ ಮತ್ತು ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್. ಸೊ ಈ ರೀತಿಯಾಗಿ ಸ್ವಲ್ಪ ದೂರ ನಾನು ಇದೇ ರೀತಿ ವರ್ಕ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ತುಂಬ ನೀಟಾಗಿ ಬರುತ್ತೆ, 2 ಕಡೆ ಕೂಡ ಸೇಮ್ ಆಗಿ ಕಾಣಿಸುತ್ತೆ ಈ ಒಂದು ಡಿಸೈನು. ನಿಮಗೆ ಇದೇ ಥರ ಬಾರ್ಡರ್ ಇಷ್ಟ ಆಗಿದೆ ಈ ಡಿಸೈನು ಕೂಡ ನೀವು ಹಾಕ್ಕೋಬೋದು. ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ, ಹಂಗಾಗಿ ಇದು ಬಾರ್ಡರ್ ಥರ ಹಾಕಿ ತೋರಿಸಿಲ್ಲ. ಸೊ ಈ ರೀತಿಯಾಗಿ ಈ ಒಂದು ಪಿಕೋ ಡಿಸೈನ್ಗೆ ಈ ಪಿಕೋ 2 ಸ್ಟೆಪ್ ಡಿಸೈನ್ನ ನೀವು ಹಾಕಬೇಕಾಗತ್ತೆ. ಸೊ ಈ ರೀತಿ ಪಿಕೋ ವರ್ಕನ್ನ 2 ಸ್ಟೆಪ್ಪಲ್ಲಿ ಹಾಕಿದೆ. ಬಟ್ ಮಿಸ್ಟೇಕ್ ಏನಪ್ಪ ಅಂತಂದರೆ ನಾನು 2 ಸ್ಟೆಪ್ಪಲ್ಲಿ ಕಂಫರ್ಟ್ ಆಗುತ್ತೆ ಈ ಡಿಸೈನ್ ಅಂತ ಅಂದ್ಕೊಂಡೆ. ಬಟ್ 2 ಲೈನು ತುಂಬ ನೀಟ್ ಫಿನಿಶಿಂಗ್ ಕೊಡ್ತಾ ಇಲ್ಲ, ಹಂಗಾಗಿ ಪಿಕೋ ವರ್ಕನ್ನ ಇನ್ನೊಂದು ಸ್ಟೆಪ್ಪನ್ನು ಹಾಕ್ತೀನಿ. ಬಟ್ ಯಾಕೆ ಕಂಫರ್ಟ್ ಅನಿಸಿಲ್ಲ ಅಂತಂತ ಹೇಳ್ತೀನಿ, ನೋಡಿ ತೋರಿಸ್ತೀನಿ ನಿಮಗೂ ಕೂಡ. ಸೊ ಇದು ಒಂದು ಸ್ವಲ್ಪ ಬಿಗ್ ಸೈಜಲ್ಲಿ ಆಗಿದೆ. ಮೇಲೆ ಈ ಥರ ವರ್ಕ್ ಮಾಡೋದ್ರಿಂದ ಆಲ್ರೆಡಿ ತುಂಬ ಸ್ವಲ್ಪ ದೊಡ್ಡದಾಗಿ ಆಗಿರೋದ್ರಿಂದ ಈ 2 ಸ್ಟೆಪ್ ಅನ್ನೋದು ಕಂಫರ್ಟಬಲ್ ಆಗಿ ಆಗ್ತಾಯಿಲ್ಲ. ಮತ್ತು ನಾವು ಪಲ್ಲು ಮೇಲೇ ಈ ಒಂದು ಬೀಡ್ಸ್ ಅನ್ನೋದು ಕೂಡಿಸ್ಬೇಕಾಗತ್ತೆ. ಕೂಡಿಸಿದ್ರೆ ಅಷ್ಟು ಚೆನ್ನಾಗಿ ಲುಕ್ ಅನ್ನೋದು ಬರೋದಿಲ್ಲ. ಅದಕ್ಕೆ ನಾನೇನು ಮಾಡ್ತಾ ಇದ್ದೀನಿ, ಇನ್ನೊಂದು ಲೈನು ಪಿಕೋ ವರ್ಕ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ತಾ ಇದ್ದೀನಿ. ಹಾಕಿದ ಮೇಲೆ ಅಟ್ಯಾಚ್ ಅನ್ನೋದು ಮಾಡೋಣ ಅಂತ ಹೇಳಿಬಿಟ್ಟು ಸೊ ಇನ್ನೊಂದು ಲೈನು ಪಿಕೋ ವರ್ಕು ಸೇಮ್ ಇದೇ ರೀತಿಯಾಗಿ ವರ್ಕ್ ಅನ್ನೋದು ಮಾಡ್ಕೊತೀನಿ. ಈಗ 3 ಲೈನ್ ಕೂಡ ಪಿಕೋ ವರ್ಕನ್ನು ಕಂಪ್ಲೀಟಾಗಿ ಮಾಡಿದ್ದೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಯಾರೆಲ್ಲ ಮತ್ತೆ ಕುಚ್ಚು ಬೀಡ್ಸ್ ಬೇಡ ಅನ್ನೋರು ಈ ರೀತಿ ಕೂಡ ನೀವು ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ಯಾರಿಗೆ ಹಾಕಿದಾಗ ತುಂಬಾ ಲುಕ್ ಅನ್ನೋದು ಬರುತ್ತೆ, ಪ್ಲೇನ್ ಆಗಿ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇವತ್ತು ಮಾಡೋದು ಎಕ್ಸ್ಟ್ರಾ ವರ್ಕು ರಿಚ್ ಆಗಿರುವಂಥ ಡಿಸೈನ್ಸ್ ವರ್ಕ್ ಅಂತ ಹೇಳ್ಬೋದು. ಬಟ್ ಈ ರೀತಿ 3 ಸ್ಟೆಪ್ಪು ಪಿಕೋ ವರ್ಕನ್ನು ಹಾಕಿದ ಮೇಲೆ ಈಗ ನಾವು ರೆಡಿ ಮಾಡ್ಕೊಂಡಿರುವಂಥ ಬೀಡ್ಸ್ ಎಲ್ಲ ಡ್ರೈ ಆಗಿರುತ್ತೆ, ಇನ್ನೂ ಸ್ವಲ್ಪ ಡ್ರೈ ಆಗಬೇಕು. ಬಟ್ ತೋರಿಸ್ತಾ ಇದ್ದೀನಿ ನಾನು. ಎಷ್ಟು ಮೆಜರ್ಮೆಂಟ್ಗೆ ಬೇಕೋ ನೋಡ್ಕೊಳ್ಳಿ, ಫಸ್ಟು ಇಟ್ಬಿಟ್ಟು ಆ ಒಂದು ಗ್ಯಾಪಲ್ಲಿ ಎಲ್ಲವನ್ನು ಅಟ್ಯಾಚನ್ನ ಮಾಡ್ಕೊಂಡು ಹೋಗ್ಬೋದು. ಸೊ ನಾನು ಹೇಳೋ ಪ್ರಕಾರ ಆದರೆ ಒಂದು 4 ಬೆರಳು ಗ್ಯಾಪಿಗೆ ಒಂದಿದ್ದರೆ
ಸೊ ನಮ್ಮ ಒಂದು ಬಜೆಟ್ಟು ಹಾಗೆ ಕಸ್ಟಮರ್ ಬಜೆಟಿಗೆ ಓಕೆ. ಬಟ್ ನೀವೇ ಏನಾದರೂ ನಿಮ್ಮ ಸೀರೆಗೆ ನೀವೇ ಹಾಕ್ಕೊಳ್ಳೋಂಗಿದ್ರೆ ತುಂಬ ಹತ್ತಿರದಲ್ಲಿ ಕೂಡ ನೀವು ಹಾಕೋಬೋದು. ಒಂದು 3 ಬೆರಳಷ್ಟು 2 ಬೆರಳಷ್ಟು ಗ್ಯಾಪ್ ಕೊಟ್ಟು ಒಂದೊಂದನ್ನು ಅಟ್ಯಾಚ್ ಮಾಡ್ಬೋದು. ಅದು ಸ್ವಂತ ನಮ್ಮ ಸೀರೆಗೆ ನಾವು ಹಾಕ್ಕೊಳ್ಳೋಂಗಿದ್ರೆ. ಬೇಡ ನಾವು ಕಸ್ಟಮರ್ಗೆ ಹಾಕ್ಕೊಡ್ತೀವಿ, ಅವ್ರಿಗೂ ಹೆವಿ ಆಗಬಾರ್ದು ನಮಗೂ ಹೆವಿ ಆಗಬಾರ್ದು ಅಂದರೆ ಒಂದು 4 ಬೆರಳು ಗ್ಯಾಪನ್ನು ಕೊಟ್ಟು ಅಟ್ಯಾಚ್ ಅನ್ನೋದು ಮಾಡ್ಕೋಬೋದು. ಇಲ್ಲ ಅಂತಂದರೆ 2 ಕಲರಲ್ಲೇ ರೆಡಿ ಮಾಡಿಕೊಂಡು ಅದು ಒಂದು ಕಲರು ಇದು ಒಂದು ಕಲರು ಕೂಡ ನೀವು ಅಟ್ಯಾಚನ್ನು ಮಾಡ್ಕೋಬೋದು. ಸೊ ಗಮ್ಲೆ ಅಟ್ಯಾಚ್ ಹಾಕಿದ ಮೇಲೆ ಒಂದು ಹೊಲಿಗೆ ಹಾಕೋದನ್ನು ಮಾತ್ರ ಮರಿಬೇಡಿ. ಒಂದು ಹೊಲಿಗೆ ಹಾಕಲೇಬೇಕು ಕಂಪಲ್ಸರಿ. ಹಾಕಿದಾಗ ಡಿಸೈನ್ ಬಂದು ತುಂಬ ನೀಟಾಗಿ ಕೂಡುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ರಿಚ್ ಮದುವೆ ಸೀರೆಗೆ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಬಂದುಬಿಟ್ಟು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಅಟ್ಯಾಚ್ ಅನ್ನೋದು ಮಾಡ್ತಾಯಿದ್ದೀನಿ. ಇಲ್ಲಿ ನಾವು ಗಮ್ ಪೇಸ್ಟ್ ಮಾಡಿದ್ದೀವಿ, ಫಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಮೇಲೆ ಸ್ಟೋನ್ಸ್ ಏನಿದೆಯಲ್ಲ ಆ ಸ್ಟೋನ್ ಮೇಲೆ ಮಸ್ಟ್ ಗಮ್ ಹಾಕಿ ಸಾಕು. ಯಾಕಂದರೆ ನಾವು ಒಂದು ಹೊಲಿಗೆ ಹಾಕ್ತಾಯಿದ್ದೀವಿ, ಸಂಪೂರ್ಣ ಫುಲ್ಲು ಗಮ್ ಹಾಕೋದು ಬೇಡ, ಸುಮ್ಮನೆ ವೇಸ್ಟ್ ಆಗುತ್ತೆ. ಜಸ್ಟು ನೀವು ಮೇಲೆ ಇರುವಂಥ ಬೀಡ್ಸ್ ಏನಿದೆಯೋ ಅಲ್ಲಿ ಮಾತ್ರ ಗಮ್ಮನ್ನು ಹಾಕಿಬಿಟ್ಟು ಅಟ್ಯಾಚನ್ನ ಮಾಡ್ಕೊಳ್ಳಿ. ಸೊ ಇಲ್ಲಿ ಒಂದೇ ಕಲರಲ್ಲಿ ಹಾಕ್ತಾಯಿದ್ದೀನಿ, ಹಂಗಾಗಿ ಸಂಪೂರ್ಣವಾಗಿ ಮೇಲೆ ಸ್ಟೋನ್ಸ್ ಏನಿದೆಯಲ್ಲ ಅಲ್ಲಿ ಗಮ್ಮನ್ನು ಪೇಸ್ಟ್ ಮಾಡ್ತೀನಿ. ಆಮೇಲೆ ಈ ರೀತಿ ಅಟ್ಯಾಚ್ ಅನ್ನೋದು ಮಾಡ್ತೀನಿ. ಸೊ ಕಂಪ್ಲೀಟಾಗಿ ಡ್ರೈ ಆದಮೇಲೆ ಫೈನಲ್ ಆಗಿ ಲುಕ್ ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ನಾನು ಸ್ವಲ್ಪ ಹಾಕಿ ತೋರಿಸೋದ್ರಿಂದ 5 ಪೀಸಸ್ನ ರೆಡಿ ಮಾಡ್ಕೊಂಡಿದ್ನಿ ಅಲ್ವಾ, ಹಂಗಾಗಿ 5 ಪೀಸ್ಗಳನ್ನ ಹತ್ತದಲ್ಲೇ ಅಟ್ಯಾಚ್ ಮಾಡಿಬಿಟ್ಟಿದ್ದೀನಿ. ಬಟ್ ಇನ್ನು ಸ್ವಲ್ಪ ದೂರ ಹಾಕ್ಕೊಳ್ಳಿ, ಚೆನ್ನಾಗೇ ಬರುತ್ತೆ. ನೀವು ನೋಡ್ತಾ ಇರ್ಬೋದು ಪಲ್ಲು ಮೇಲೆ ಅಟ್ಯಾಚ್ ಮಾಡಿದ್ರೆ ಬಟ್ ಲುಕ್ ಆ ಥರ ಬರಲ್ಲ. ಬಟ್ ಈ ಥರ ಎಕ್ಸ್ಟ್ರಾ ಕ್ರೋಶೆ ವರ್ಕ್ ಮಾಡಿ ಅಟ್ಯಾಚ್ ಮಾಡೋದ್ರಿಂದ ಒಂದು ಡಿಫ್ರೆಂಟ್ ಆದಂಥ ಲುಕ್ ಅನ್ನೋದು ಬಂದಿದೆ, ಹಾಗೆ ರಿಚ್ ಲುಕ್ ಬರುತ್ತೆ. ಖಂಡಿತವಾಗ್ಲೂ ಸೀರೆಗಳಿಗೆ ಟ್ರೈ ಮಾಡಿ, ತುಂಬಾ ಸುಂದರವಾಗಿ ಬರುವಂಥ ಒಂದು ಪಿಕೋ ಡಿಸೈನ್ ಅಂತಲೇ ಹೇಳ್ಬೋದು. ಹೊಸತೆ ಥ್ರೆಡ್ ವರ್ಕು ತುಂಬ ಹೆವಿಯಾಗಿ ತೋರಿಸಿದ್ದೆ, ಬಟ್ ಅದಕ್ಕಿಂತ ಇದು ಸ್ವಲ್ಪ ಹೆವಿ ಕಾಸ್ಟ್ಲಿ ಡಿಸೈನ್ ಅಂತಲೇ ಹೇಳ್ಬೋದು. ಬಟ್ ಏನಂದರೆ ಹಾಕೋದಕ್ಕೆ ತುಂಬ ಈಸಿ ಇದೆ. ಅದು ಸ್ವಲ್ಪ ಕೈಯಲ್ಲೇ ಪಿಕೋನ ರೆಡಿ ಮಾಡ್ಕೊಂಡಿದೆ. ಜಸ್ಟ್ ಇದು ಅಟ್ಯಾಚನ್ನ ಮಾಡಿಕೊಂಡು ಈ ಪಿಕೋ ವರ್ಕನ್ನ ಮಾಡಿ ಅಟ್ಯಾಚ್ ಅನ್ನೋದು ಮಾಡಿದ್ದೀನಿ. ಹೇಗೆ ಅನಿಸ್ತು 2 ಡಿಸೈನು ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ, ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಹಾಕಿರುವಂಥ ಡಿಸೈನ್ ಕೂಡ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಅಟ್ಯಾಚ್ ಹಾಕಿದ ಮೇಲೆ ನೋಡಿ ನಾನು ಮತ್ತೆ ಆ ಒಂದು ಪ್ಲೇಸಿಗೆ ಮತ್ತೆ ಒಂದು ಸ್ಟೋನ್ ಬೀಡ್ಸನ್ನ ಅಟ್ಯಾಚ್ ಅನ್ನೋದು ಮಾಡಿ ಆ ಒಂದು ಗ್ಯಾಪ್ ಕಾಣಲಾರ್ದಂಗೆ ಕವರ್ ಅನ್ನೋದು ಮಾಡಿದ್ದೀನಿ. ಸೊ ಫೈನಲ್ ಆಗಿ ಲುಕ್ ಬಂದು ಈ ಥರ ಬಂದಿದೆ. ಒಂದ್ಸತಿ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಡಿಸೈನ್ ಜೊತೆ ಭೇಟಿ ಹಾಕ್ತೀನಿ. ಅಲ್ಲಿವರೆಗೂ ನಮಸ್ಕಾರ.